ನೀವು ಜೀವನದಲ್ಲಿ ಯಾವುದೋ ಹಿಂದೆ ನಡೆದ ಘಟನೆ ನೆನೆಸಿದ ಕೂಡಲೇ ನಿಮಗೆ ಅಳು ಬರ್ತದೆ. ಯಾಕೆ ಅಂತ ಹೇಳಿದರೆ ಆ ಘಟನೆ ನೆನಪಿಗೆ ಬಂದ ಕೂಡಲೇ ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ, ಇವನಿಗೆ ಈಗ ಆ ಘಟನೆ ಬರ್ತುಂಟು. ಇದನ್ನು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅಂತ ಹೇಳಿದ್ದು ಇದನ್ನು. ನೀವು ಆಗ ಕೇಳಿದ್ದೀರಿ ಸ್ವರ್ಗ ಅಂದರೆ ಏನಂತ. ಸ್ವರ್ಗ ಅಂತ ಹೇಳಿದರೆ ಏನಂತ ಹೇಳಿದರೆ, ನೀವು ಖುಷಿಯಲ್ಲಿ ಇವತ್ತು ದಿನದಲ್ಲಿ ತುಂಬ ಖುಷಿಯಾಗಿದ್ದರೆ, ತುಂಬ ಎಂಜಾಯ್ ಮಾಡಿ ಮಲಗಿದರೆ ನಿಮಗೆ ಯಾವ ಕನಸು ಬೀಳ್ತದೆ? ನೀವು ಒಂದು ಪಾರ್ಟಿ ಮಾಡೋದು, ತಿನ್ನುವುದು, ಖುಷಿಯಾಗಿರುವುದು, ಎಂಜಾಯ್ ಮಾಡೋದು, ಅದೇ ಕನಸು ಬೀಳ್ತದಲ್ವಾ? ಅದೇ ನೀವು ತುಂಬ ಸಾಲದಲ್ಲಿದ್ದರೆ, ನೀವು ಭಯದಲ್ಲಿದ್ದರೆ, ನಿಮ್ಮ ಹೆದರಿಕೆಯಲ್ಲಿದ್ದರೆ, ನೋವಿನಲ್ಲಿದ್ದು ಮಲಗಿದ್ದರೆ ಅಲ್ಲಿ ಕನಸಲ್ಲಿ ಯಾರೋ ಬಂದು ಚಾಕು ಹಾಕುವುದು, ಯಾರೋ ಬಂದು ಕುತ್ತಿಗೆ ಇಡುವುದು, ಇಂಥ ಕನಸು ಬೀಳ್ತದಲ್ವಾ? ಹೌದಲ್ವಾ? ಸೊ ಇದು ಸ್ಟೇಟ್ ಆಫ್ ಮೈಂಡ್. ನಿಮಗೆ ಒಳ್ಳೆ ಕೆಲಸ ಮಾಡಿ, ಪುಣ್ಯ ಮಾಡಿ, ಖುಷಿಯಾಗಿದ್ದರೆ ನಿಮಗೆ ಸತ್ತ ನಂತರ ಕೂಡ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹಾಗೇ ಇರ್ತದೆ. ಆಗ ನಿಮಗೆ ಖುಷಿ, ಅಲ್ಲಿ ಸ್ವರ್ಗದಲ್ಲಿ ಒಳ್ಳೆ ತಿನ್ನೋದು, ಕುಡಿಯೋದು, ಆರಾಮ, ಜಾಲಿ. ಹೌದಲ್ವಾ? ಅದೇ ನೀವು ಪಾಪ ಮಾಡಿದ ಅಂತ ಹೇಳಿದರೆ ನಿಮ್ಮ ಒಳಗೆ ಗೊತ್ತಿರ್ತದೆ ಪಾಪ ಅಂತ ಹೇಳಿದ್ರೆ ತಪ್ಪು ಅಂತ. ಆ ತಪ್ಪು ಮಾಡಿದರೆ ನೀವು ಸತ್ತ ಕೂಡ ನಿಮ್ಮ ಸ್ಟೇಟ್ ಆಫ್ ಮೈಂಡಲ್ಲಿ ಯಾರಾದರೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು, ನಿಮ್ಮನ್ನು ಚುಚ್ಚುವುದು, ನೋವು, ಇದು ನರಕ. ಈ ಸ್ವರ್ಗ ನರಕದ ಕನ್ಸೆಪ್ಟ್ ಅಂತ ಹೇಳಿದರೆ ಅದು ಮೈಂಡ್, ಸ್ಟೇಟ್ ಆಫ್ ಮೈಂಡ್ ಅದು. ಅದರ ನಂತರ ಮೂರನೇ ಸ್ಟೇಟಿಗೆ ಹೋಗ್ತಾರಲ್ವಾ, ಆ ಮೂರನೇ ಸ್ಟೇಟಲ್ಲಿ ಏನು ಗೊತ್ತಿರೋದಿಲ್ಲ, ಆಗೆಲ್ಲ ವರ್ಣನೆ ಬರ್ತದೆ. ಆತ್ಮ ಬಂದು ತಾಯಿಯ ಗರ್ಭವನ್ನು ಸೇರ್ತದೆ ಚಂದ್ರನ ಬೆಳಕಿನ ಮೂಲಕ, ಹೀಗೆಲ್ಲ ಬರ್ತದೆ. ಬಟ್ ಈ ವಿಷಯ ಏನಪ್ಪ ಅಂತ ಹೇಳಿದರೆ, ಸ್ವರ್ಗ ನರಕ ಇದೆಲ್ಲ ಸ್ಟೇಟ್ ಆಫ್ ಮೈಂಡ್. ಎಲ್ಲೋ ಒಂದು ವಸ್ತು ಇಲ್ಲ, ಎಲ್ಲೋ ಹೊರ್ತಿದ್ರೆ ಎಲ್ಲದರದ್ದು ಎಲ್ಲರ ಗ್ರಂಥಗಳಲ್ಲಿ ಒಂದೇ ವಿಷಯ ಬರಬೇಕಿತ್ತು. ಈಗ ಡೆತ್ ಆಫ್ಟರ್ ಏನು ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ ಇದೆ, ನೀವು ಎಲ್ಲ ಸರ್ಚ್ ಮಾಡಿದರೆ ನೋಡ್ಬೋದು. ಫಾರಿನರ್ಸ್ ಎಲ್ಲ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, ಅಲ್ಲಿ ಅವರು ಸಾಯ್ತಾರೆ, ಅವರಿಗೆ ಸತ್ತಾಗಿ ಅನ್ನಿಸ್ತದೆ. ಆಗ ಜೀಸಸ್ ಬರ್ತಾರೆ, ಜೀಸಸ್ ಅಲ್ಲ, ಏಂಜಲ್ಸ್ ಬರ್ತಾರೆ. ಏಂಜಲ್ಸ್ ಬಂದು ಅವರನ್ನು ಕರ್ಕೊಂಡು ಹೋಗ್ತಾರೆ ಜೀಸಸ್ನ ಹತ್ರ. ಸೊ ಅವರೆಲ್ಲ ಹೇಳ್ತಾರೆ, ನಮ್ಮದು ಜೀಸಸ್ ಅಂತ ಕರ್ಕೊಂಡು ಹೋದ್ರು, ಜೀಸಸ್ ಹೇಳಿದರು ವಾಪಸ್ ಹೋಗು ಅಂತ, ನಾವು ಬಂದೆವು, ಈಗೆಲ್ಲ ಬರ್ತದೆ. ನಮ್ಮಲ್ಲಿ ಆದರೆ ಅಲ್ಲಿ ಯಮರಾಜ ಬರ್ತಾನೆ, ಯಮ ಕಿಂಕರರು ಬರ್ತಾರೆ, ಯಮರಾಜನ. ಸೊ ನಿಜವಾಗಿ ಯಮರಾಜ ಇರ್ತಿದ್ರೆ, ನಿಜವಾಗಿ ಏಂಜಲ್ಸ್ ಇರ್ತಿದ್ರೆ ಎಲ್ಲರಿಗೂ ಏಂಜಲ್ಸೇ ಬರಬೇಕಿತ್ತು ಕರ್ಕೊಂಡು ಹೋಗ್ಲಿಕ್ಕೆ, ಅಥವಾ ಯಮರಾಜ ಇರ್ತಿದ್ರೆ ಎಲ್ಲರಿಗೂ ಯಮರಾಜನೇ ಕರ್ಕೊಂಡು ಹೋಗ್ಬೇಕಿತ್ತು. ಹೌದಲ್ವಾ? ಇದೆಲ್ಲ ನಮ್ಮ ಮೈಂಡಿದ್ದು ಪ್ರೊಜೆಕ್ಟ್ ಆಗೋದು. ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಲ್ಯಾಂಗ್ವೇಜ್, ಪಿಕ್ಚರ್ ಲ್ಯಾಂಗ್ವೇಜ್. ನಾನೀಗ ಮಸಾಲೆ ದೋಸೆ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ಮಸಾಲೆ ದೋಸೆ ಬರ್ತದೆ, ಚಿತ್ರ. ನಾನು ಮಂಗ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ಮಂಗನ ಪಿಕ್ಚರ್ ಬರ್ತದೆ. ಅದೇ ರೀತಿ ನಮ್ಮ ದೇಹ ಬಿಟ್ಟಾಗ ನಮಗೆ ಇದೆಲ್ಲ, ನಾವು ಏನೆಲ್ಲ ನಮ್ಮ ಇಮ್ಯಾಜಿನೇಷನ್ ಇದೆ ಅದೆಲ್ಲ ಮ್ಯಾನಿಫೆಸ್ಟೇಷನ್, ಚಿತ್ರ ಅಂತ ನನಗೆ ಅನುಭವ ಆಗ್ತದೆ. ನಮಗೆ ಕನಸಲ್ಲಿ ಯಾರು ಓಡಿಸ್ಕೊಂಡು ಬಂದು ನಮಗೆ ರಿಯಲ್ ಅನುಭವ ಆಗೋದಿಲ್ವಾ? ಯಾರಾದರೂ ನಮ್ಮ ಕುತ್ತಿಗೆ ಹಿಡಿದ್ರೆ ರಿಯಲ್ ಅನುಭವ ಆಗೋದಿಲ್ವಾ ನೋವು? ಅದರರ್ಥ ನಮ್ಮ ಕುತ್ತಿಗೆ ಯಾರು ಹಿಡಿದಿರುವುದಿಲ್ಲ. ಬಟ್ ಆ ಇಮ್ಯಾಜಿನೇಷನ್, ಅದಕ್ಕೆ ಹೇಳೋದು ಕಲ್ಪವೃಕ್ಷ. ಯಾವುದನ್ನು ನಾವು ಕಲ್ಪನೆ ಮಾಡ್ತೇವೋ ಅದು ರಿಯಾಲಿಟಿ ನಮಗೆ ಸಿಗ್ತದೆ. ಯಾವುದನ್ನು ನಾವು ಚಿಂತನೆ ಮಾಡ್ತೇವೋ ಅದು ಚಿಂತಾಮಣಿ, ಅದು ಸಿಗ್ತದೆ. ಯಾವುದನ್ನು ಕಾಮನೆ ಬಯಸ್ತೇವೋ ಅದು ಕಾಮಧೇನು, ಅದು ಸಿಗ್ತದೆ.